ಏ ಧನು, ಧನು ಬಾರೆ ಇಲ್ಲಿ. ಧನು ಬಾ ಜಲ್ದಿ ಇಲ್ಲಿ. ಯಾಕ್ರಿ ಮಾಲಂಕರಿ ಏನಾಯ್ತು? ಯಾಕ್ರಿ ಇಷ್ಟು ಗಾಬರಿ ಆಗಿರ್ಲ? ಏನಾಯ್ತು? ನಾ ಪೂಜೆ ಮಾಡತ್ತಿದ್ಲಿಂಗ ಮಾಯ ಆಗ್ಯದ. ಮಾಯ ಆಗ್ಯದ? ನೋಡಿಲ್ಲಿ. ಯವ್ವ 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 ನಾ ಸತ್ನೇ ಯವ್ವ. ಪೂರಾ ಆತ್ಮಲಿಂಗನೇ ಮಾಯ ಆಗ್ಯದಲ್ರಿ. ಪೂಜಾ ಮಾಡುವಾಗ ಏನ್ರ ಮಂತ್ರ ತಪ್ಪ ಹೇಳಿರೇನು? ಇಲ್ಲ. ಪೂಜಾ ಮಾಡುವಾಗ ಮನಸ್ಸೊಳಗೆ ಏನಾರ ಕೆಟ್ಟದ ಯೋಚನೆ ಮಾಡಿರೇನು? ಇಲ್ಲ. ಯವ್ವ 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 ನಾ ಸತ್ನೇ ರೀ ಮಾಲಂತ್ಯವ್ವ. ದೀಪನೂ ಆರ್ ಹೋಯ್ತಲ್ರಿ. ನಿಮಗೇನೋ ಒಂದ್ ದೊಡ್ಡ ಗಂಡಾಂತರ ಕಾದದ್ರಿ. ನಂಗೆ ಭಾಳ ಅಂಜಿಕೆ ಹೊಂಟದೆ. ಮಾಲಕ್ತಿಯವ್ರೆ ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ. ಏನಾದ್ರೂ ಒಂದ್ ಸೊಲ್ಯೂಷನ್ ಹುಡ್ಕಮ್ಮಿ. ಯವ್ವ ದಯವಿಟ್ಟು ನಿನ್ ಕೈ ಮುಗಿತೀನಿ. ಈ ವಿಚಾರ ಯಾರಿಗೂ ಹೊರಗೆ ಹೇಳಕ್ ಹೋಗ್ಬೇಡ. ಮಾಲಕ್ತಿಯವ್ರೆ ನಿಮ್ಮೆಲ್ಲ ಆಣೀರಿ. ಬೇಕಾದ್ರೂ ನಾನು ನಾಲ್ಗೆ ಕಟ್ ಮಾಡ್ಕೊಡ್ತೀನಿ. ಇದು ವಿಷಯ ಮಾತ್ರ ಹೊರಗೆ ಬರಲ್ಲ. ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ. ಏನೈತ್ರಿ ಅಕ್ಕೂರೇ, ನಿಮ್ ಮನೆಗಿನ ದೇವ್ರ ಮಾಯ ಆಗ್ಯಾನಂತಲ್ರಿ? ನಿಮ್ಗೇನ್ ಗೊತ್ತೈತ್ರಿ? ಹಂಗೆ ಗೊತ್ತಾಯ್ತ್ರಿ. ಮಾಲಕ್ತಿಯವ್ರೆ ನಿಮ್ಮೆಲ್ಲ ಆಣೀರಿ. ಬೇಕಾದ್ರೂ ನಾನು ನಾಲ್ಗೆ ಕಟ್ ಮಾಡ್ಕೊಡ್ತೀನಿ. ಇದು ವಿಷಯ ಮಾತ್ರ ಹೊರಗೆ ಬರಲ್ಲ. ಹೌದ್ರಿ ಅಕ್ಕೋರ, ನಾ ಪೂಜೆ ಮಾಡೋ ಟೈಮಿಗೆ ಮನೆಯವ್ರು ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ಟನ್ರಿ. ಯಾಕೆ ಹಿಂಗಾಗಿರ್ಬೋದ್ರಿ? ಇದ ನಿಮ್ ಮನಿ ದೇವ್ರ ಕೆಲ್ಸ ಇದ್ದಂಗ ಕಾಣಿಸದ. ಯಾರೇನ ನಿಮ್ ಮನ್ಯಾಗ ಹರಕೆ ಹೊತ್ತು ಹರಕೆ ತಿರ್ಸಿರ್ದು ಬಿಟ್ಟಾರೇನು? ಏನೋ ಗೊತ್ತಿಲ್ರಿ. ನಿಮ್ ಮನೆಗೇನು ಕುರಿ ದೇವ್ರನ ಹೋಳ್ಗಿ ದೇವ್ರನ? ಅದ ನಮ್ಮ ಮಮ್ಮಿಯವರಿಗೆ ಗೊತ್ತ್ರಿ. ಫೋನ್ ಹಚ್ಚಿ ಕೇಳ್ರಲ್ಲ ನಿಮ್ಮ ಮಮ್ಮಿಯವ್ರಿಗೆ ಏನೇನ ಹರಕೆ ಹೊತ್ತಾರೇನು. ರೇ ಏನ್ ಯೋಚನೆ ಮಾಡಕತ್ತಿ? ಫೋನ್ ಹಚ್ಚು. ಹಲೋ ಮಮ್ಮಿ, ಆರಾಮಿದಿ? ಹಾ ಆರಾಮಿದ್ದೀನವ್ವ, ನೀ ಆರಾಮಿದಿ? ನಾನು ಆರಾಮಿದ್ದೀನಿ. ಮಮ್ಮಿ, ಯಾವ್ದಾರ ದೇವ್ರೆ ಹರಕೆ ಕಟ್ಕೊಂಡಿ ಎನ್ನಿ? ಹರ್ಕಿ? ನಾ ಯಾವ್ದೇವ್ರಿಗೆ ಹರ್ಕಿ ಕಟ್ಕೊಂಡಿಲ್ಲವಾ? ಸರಿ, ನಾನೀಗ ಆಮೇಲೆ ಕಾಲ್ ಮಾಡ್ತೇನೆ. ಇಲ್ಲಂತ್ರಿ. ಇಲ್ಲಂತ್ರಿ? ಅವ್ರ ಮಮ್ಮಿ ಫೋನ್ ಹಚ್ಚ್ರಿ. ಇದೆಲ್ಲ ನಿಮ್ ಆಯ್ದೆ ಕೆಲ್ಸ ಇರ್ತದ. ನಮ್ಮ ಆಯಿ ಮೇಲೆ ಭಾಳ ದಿವ್ಸ ಆಯ್ತ್ರಿ. ಹಾ ಡೌಟ್ ಬಂತು. ನಿಮ್ಮ ಆಯಿ ಹರಕೆ ತಿರ್ಸ್ಲಿ ಅಂತ ಜಲ್ದಿ ಮ್ಯಾಲ್ ಕರ್ಕೋಣ ದೇವ್ರು. ನೀವು ಹರಕೆ ತಿರ್ಸ್ಲಿ ಅಂದ್ರ ನಿಮ್ಮನ್ನ ಮ್ಯಾಲ್ ಕರ್ಕೋತ ನೋಡ್ರಿ ಜಲ್ದಿನೇ. ನಾ ಬರ್ಲ್ರಿ ಅಕ್ಕೋರಿ, ಒಲಿ ಮುಂದ ಹಾಲಿಟ್ಟು ಬಂದಿರಿ. ಏನು ಚಿಂತೆ ಮಾಡ್ಬೇಡ್ರಿ, ಎಲ್ಲ ಒಳ್ಳೇದ. ಬರ್ಲ್ರಿ. ಏನು ತಂಗಿ, ನಿಮ್ಮ ಮನೆ ಅಂದ ದೇವ ಕಳದ ಹೌದೇನ? ಹೇಳ್ವಾ ತಂಗಿ? ಹೌದ್ರಿ ಅವರ ಮನೆಯಿಂದ ಹರಕಿ ತಿರ್ಸ್ಲಾರ್ದಕ್ಕ ಹಿಂಗಾಗದನ್ ಬಾಜು ಮನೆ ಅಕ್ಕೋರ್ ಹೇಳಿದ್ರಿ. ಹುಚ್ಚ ಹಳೆ ಹುಚ್ಚ,
ಆಕೆ ಮಾತು ಕೇಳ್ತೀಯ ನೀನು? ಆಕೆ ಕೆಟ್ಟ ಸುಳ್ಳಾಳ. ಇದು ದೇವ್ರ ಕಾಟ ಅಲ್ಲ, ದೆವ್ವಿನ ಕಾಟ ಅದ, ದೆವ್ವಿಂದು. ಅವರ ಏನ್ ಹೇಳತ್ತೀರಿ ಅವರ? ನಂಗೆ ಹೀಗೆ ಅಂಜಿಕೆ ಹೊಂಟು, ಇನ್ನ ಭಯ ಬೆಳೆಸ್ಬೇಡ್ರಿ. ಹೌದವ ತಂಗಿ, ಈ ಮನೆಗೆ ನೀವು ಬರಕ್ಕಿತ್ತ ಮೊದಲ ಇಲ್ಲೊಂದು ಒಂಟು ಮುದುಕಿತ್ತು. ಅದು ಯಾವಾಗ್ಲೂ ಶರಿ ಕುಡಿತಿತ್ತು. ಕುಡ್ದು ಅದ್ರ ಲಿವರ್ ಕಿಡ್ನಿ ಫೇಲ್ ಆಗಿ ಒಂದಿನ ಸತ್ ಹೋಯ್ತು. ಅದೇ ಈಗ ದೆವ್ವ ಆಗ್ಯದಂತ ಎಲ್ಲಾರು ಹೇಳ್ತಾರ. ಆ ದೆವ್ವೇ ಈಗ ಮನೆಗಿಂದು ಒಂದು ಸಾಮಾನು ಕೊತ್ತಿಳಿಕೊತದ ನೋಡು. ಗುಣ ಬರೀ ಶಿವಲಿಂಗ್ ಕದ್ದಾಳ. ನೀನು ಬರ್ಕೊಂಡಿದ್ರಿ ಏನ್ ಮಾಡ್ತೀನಿ? ಹಂಗ ಅಂಜಿಸ್ಬೇಡ್ರಿ ಅವರ, ಇದಕ್ಕೇನಾರು ಪರಿಹಾರ ಇದ್ರೆ ಹೇಳ್ರಿ. ಕಾಳೂರ್ ಕಡೆ ಗುಡ್ಡದ ಮೇಲ ಕರಿಮಣಿ ಅಂತ ಒಬ್ಬ ಮಂತ್ರವಾದಿ ಇದ್ದಾನ. ಅವ ಎಂಥ ದೇವಿದ್ರು ಓಡಿಸ್ತಾನ. ಅವ್ರಿಗೆ ಕರ್ಕೊಂಡ್ ಬಂದು ಪೂಜಾ ಮಾಡಿಸ್ರಿ. ಸರಿ ಅವರ, ಹಂಗೆ ಮಾಡ್ತೀನ್ರಿ. ಮಾಡ, ನಾನು ಈಗ ಜಳಕ ಮಾಡಿಲ್ವಾ, ಹೋಗಿ ಬರ್ತೀನಿ. ಏನವ ತಂಗಿ, ನಿಮ್ ಮನೆಗಿಂದ ಶಿವಲಿಂಗ ಮಾಯ ಆಗ್ಯದಂತಲ್ಲ? ನಿಮ್ ಮನೆ ದೇವ್ರು ಯಾರು ತಂಗಿ? ನರಸಿಂಹ ಸ್ವಾಮಿ ರೀ. ಅಲ್ಲವ, ನರಸಿಂಹಸ್ವಾಮಿ ಮನೆ ದೇವ್ರು ಇಟ್ಕೊಂಡು ಶಿವಲಿಂಗ ಪೂಜೆ ಮಾಡಿದ ದೇವ್ರು ಸಿಟ್ಟು ಬರಲ್ಲ? ಶಿವ ಅಂದ್ರ ನಂಗೆ ಭಾಳ ಇಷ್ಟ ರೀ. ಇಷ್ಟ ಅಂತೇಳಿ ಮನೆ ದೇವ್ರು ಹೊರಕ್ಕೆ ಶಿವಲಿಂಗ ಪೂಜೆ ಮಾಡ್ತೇನವ? ಯಾವತ್ತಿದ್ರು ಮನೆ ದೇವ್ರ ಪೂಜೆ ಮಾಡ್ಬೇಕು. ಅದಕ್ಕೆ ಲಿಂಗ ಮಾಯ ಆಗ್ಯದ ನೋಡು. ಹಂಗಂದ್ರ ಲಿಂಗ ಪೂಜೆ ಮಾಡೋದ್ ತಪ್ಪ್ರಿ? ತಪ್ಪಂತಲ್ಲವ, ಮನೆಗಿನ ದೇವ್ರು ಮನೆಗೆ ಮಾಡಬೇಕು, ಹೊರಗಿನ ದೇವ್ರು ಹೊರಗೆ ಪೂಜೆ ಮಾಡಬೇಕು. ಹೋಗಿ ನರಸಿಂಹಸ್ವಾಮಿಗೆ ಬೇಡ್ಕೋ, ತಪ್ಪಾಯ್ತಂತೇಳಿ ಬೇಡ್ಕೋ, ಎಲ್ಲ ಸರಿ ಹೋಗ್ತದ. ನಾ ಇನ್ನು ಬರ್ತೀನಿ. ಏನ್ ಮಾಡೋದಪ್ಪ ದೇವ್ರೆ, ಒಬ್ಬೊಬ್ರು ಒಂದೊಂಥರ ಹೇಳತ್ತ, ಭಾಳ ಕನ್ಫ್ಯೂಸ್ ಆಗ್ಲತ್ತದ. ಕಾಣತಳಕಿ ನಂಗ ಕಾಣತಳ. ಏ ಮುದುಕೆ, ಇವ್ರ ಮನೆ ಶಿವಲಿಂಗ ಕಳು ಮಾಡ್ತಿ? ಮುದುಕೆ ಸಣ್ಣ ಹುಡುಗಿ ಕಾಣಿಸ್ತೀನಿ, ನಾಚಿಕೆ ಬರ್ಲಿಂಗ. ತಂದ್ಕೊಡೋ ಇವ್ರ ಮನೆ ಶಿವಲಿಂಗ, ತಂದ್ಕೊಡೋ. ಏನ್ ಬೇಕೇ ನಿಂಗ? ಏ ಮುದುಕೆ, ಹೇಳ ಮುದುಕೆ, ಏನ್ ಬೇಕು ಹೇಳ? ಸರಿ ಬೇಕಂತಿ, ಸರಿ ಬೇಕಂತಿ, ಸರಿ ಕುಡು ಸತ್ತಿದ್ರಿ ಅವ್ರ ಮಾತು ಸರಿ ಬೇಕಂತಿ. ನಾಚಿಕೆ ಬರ್ಲಿಂಗ. ಕೊಡಲ್ಲ ಸರಿ ನಿಂಗ, ಸರಿ ಕೊಡಲ್ಲ. ಶಿವಲಿಂಗ ತಂದ್ಕೊಡು, ಇವ್ರ ಮನೆ ಶಿವಲಿಂಗ ತಂದ್ಕೊಡು. ಕೊಡಲ್ಲ ಅಂತೆ, ಕೊಡಲ್ಲ ಅಂತೆ. ಬಂದ ಮಾಡ್ತೀರೇನೋ? ಕೊಡ್ರೆ. ಸರಿ ಬಾಟಿ ಯಾರು ಸಲ ತಂದಿರಿ? ಅದೇ ರೀ, ಆಯ್ ಕುಡ್ದು ಸತ್ತು ದೆವ್ವ ಆಗಳಲ್ಲ, ಒಂದ್ ಕಡೆ ಕುಡ್ದು ಮೂಲೆಯಾಗಿರಲ್ಲಕ್ಕಂತ ತಗೊಂಬಂದಿವ್ರಿ. ಸತ್ತಿರೋ ಮುದುಕಿ ನಿರ್ಮಾಣ ಸರಿ ಕುಡ್ತಾಳೇನ್ರಿ? ಬರೇ ಮುದುಕೆ, ಬರೇ, ಬಾ 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 ಒಳಗಿನ ಬೆಂಕಿ ಎದ್ದು ಬಾ, ಎದ್ದು ಬಾರೇ, ಎದ್ದು ಬಾರೇ. ಕಾಣ ತೊಡ್ರಿ ಮುದುಕೆ, ಕಾಣ ತೊಗೊಂಡು ಬಂದ್ಕೊತ ನೋಡ್ರಿ. ಬೆಂಕಿ ಹಾಕಿ ಹುಡುಗರಿಗೆ ಕಾಡ್ತೇವ್ರಿಗೆ ಕಾಡ್ತೀವಿ. ಮುಕ್ತಿ ಕೊಳ್ಳಿಕ್ಕಿಗೆ ಮುಕ್ತಿ ಕೊಳ್ಳಿ ಮುಕ್ತಿ. 10,000 ಆಗ್ತಿ ನೋಡ್ರಿ, 10,000. ಕೊಡ್ರಿ 10,000 ಕ್ಯಾಶ್ ಇಲ್ರಿ. ಕ್ಯಾಶ್ ಇಲ್ಲ ಅಂದ್ರೆ ತಂಗಿ ಗೂಗಲ್ ಪೇ ಮಾಡ, ಡಿಜಿಟಲ್ ಅದ ಜಮಾನ ಈಗ. ಸ್ಕ್ಯಾನರ್ ತೆಗಿಯೋ. ಬಂದವನ ಕಣ್ದವ್ರಕ್ಕ.
ಕಾಣತಾಳ ಮುದುಕಿ ಡಾಮ್ ಡಿಗರ್ ಡಿಶ್ಯ ರುಂಡ ಮಾಲಿನಿ ಚಂಡ ಮಾಲಿನಿ ಡಾಮ್ ಡಿಗರ್ ಡಿಶ್ಯ ಡಿಶ್ಯ ಕಾಣತಾಳ್ರಿ ಮುದುಕಿ ಕಾಣತಾಳ ಓಂ ರೀಂ 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 ಓಂ ರೀಂ 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 ಓಂ ರೀಂ 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 ಓಂ ರೀಂ 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 ಹೋಗ ಹೋಗ ಕಾಣತಾಳ ಮುದುಕಿ ನಡೆದ ನೋಡ್ರಿ ಕಾಣತಾಳ ಕಾಣತಾಳ ಮುದುಕಿ ಕಾಣತಾಳ ನಿಮ್ಗೆ ಕಾಣ್ತಾಳ್ರಿ ನಾ ದಿವ್ಯ ಶಕ್ತಿ ಪಡೆದಿನಿ ಅದಕ್ಕೆ ನಂಗೆ ಕಾಣ್ತಾಳ ನಿಮ್ ಮನೆಗಿರೋ ಸಮಸ್ಯೆ ಅದ ನೋಡ್ರಿ ನಿಮ್ ಮನೆಗಿರೋ ಸಮಸ್ಯೆ ಅದ ನೋಡ್ರಿ ಏನದ ಅಂತ ಕೇಳ್ರಿ ಏನದ ಅಂತ ಕೇಳ್ರಿ ಏನದ ಅಂತ ಕೇಳ್ರಿ ನಿಮ್ ಮನೆಗೆ ಯಾರೋ ಮಾಟ ಮಾಡ್ಸಾರ ನೋಡ್ರಿ ಮಾಟ ಮಾಡ್ಸಾರ ಮುದುಕಿಗೆ ಬಿಟ್ಟು ಇನ್ನೊಂದು ಸಮಸ್ಯೆ ಅದ ನೋಡ್ರಿ ಅದಕ್ಕೆ ಬೆಂಕಿ ಬರ್ಲಾಗದ ಮುದುಕಿಗೆ ಬಿಟ್ಟು ಇನ್ನೊಂದು ಸಮಸ್ಯೆ ಅದ ಅದ್ರ ಬಗೆಹರ್ಸಮು ಫಾಲೋ ಮಾಡ್ರಿ ಫಾಲೋ ಮಾಡ್ರಿ ಏಯ್ ಯಾರಿದ್ದೀನಿ ಹೇಳೋ ಇಲ್ಲವ ನೋಡ್ರಿ ನಿಂಬಿಕೆ ಇಲ್ಲದ ನೋಡ್ರಿ ಇಲ್ಲದ ನೋಡ್ರಿ ಬರ್ರಿ ಬರ್ರಿ ನಾ ಹೇಳಿಲ್ಲ ನಿಮ್ಮ ಮನೆಗೆ ಯಾರೋ ಮಾಟ ಮಾಡ್ಸಾರ ಅಂತ ಹೇಳಿಲ್ಲ ಇಲ್ಲ ನೋಡ್ರಿ ನಿಂಬಿಕೆ ಕಟ್ ಮಾಡಿ ಬಿಸಾಕ್ಯಾರ ನೋಡ್ರಿ ನಿಂಬಿಕೆ ಶಾಂತ ಮಾಡ್ಬೇಕಾಗ್ತದ ಈಗ ಈಗ ನಾ ನಿಂಬಿಕೆ ಶಾಂತ ಮಾಡ್ಲಿಲ್ಲ ಅಂದ್ರ ನಿಮ್ ಮನೆ ಶಾಂತಿ ಕಮ್ಮಿ ಆಗ್ತದ ಯೋಚನೆ ಮಾಡ್ರಿ ಶಾಂತ ಮಾಡ್ಲಿ ಮಾಡ್ರಿ ಅವ್ ನಿಂಬಿಕೆ ನಾವು ಬಿಸಾಕಿವಲ್ಲ 15,000 ಗೂಗಲ್ ಪೇ ಮಾಡ್ರಿ ಅಸಿಸ್ಟೆಂಟ್ ಗೂಗಲ್ ಪೇ ತುಂಬ ಜಲ್ದಿ ತಂಗಿಗೆ ರೊಕ್ಕ ಹಾಕಂತೇಳು ಜಲ್ದಿ ಏನ್ ಮಾಡತ್ತೀರಿ ಇವ್ರ ಮನಿಗೆ ಮಾಟ ಮಾಡ್ಸ್ಯಾರ ಅಲ್ಲಿ ನೋಡು ನಮ್ ಗುರುಗಳು ಮಾಟ ತೆಗಿಲತ್ತಾರ ಮಾಟ ಅವ್ ನಮ್ಮ ಆಲು ಬದ್ದಾಗ ಬಂದಿವಿ ನಿಂಬಿಕೆ ಅವ ನಾವೇ ಬಿಸಾಕಿವಿ ಸುಳ್ಳು ಹೇಳಿ ಇವ್ರ ಬಲ್ ರೊಕ್ಕ ಸುಳ್ಳತ್ತೀರಿ ನನ್ನ ಶಕ್ತಿ ಮೇಲೆ ಅನುಮಾನ ಪಡ್ತೀನೋ ಮಗನ ನಾಯಿ ಮಾಡ ನನ್ನ ಮಗನ ನೀಗ ನಾಯಿ ಮಾಡು ದಮ್ ಇದ್ರ ಮಾಡು ನಾಯಿ ಮಾಡ್ಲಿ ಮಾಡು ನಾಯಿ ಮಾಡು ಮಾಡ್ಲೇನೋ ಕಣ್ಮುಚ್ಚ್ರೆ ಒಂದ್ ಚೈನ್ ತಗೊಂಬರ ಇವ್ರಿಗೆ ಇಲ್ಲೇ ನಾಯಿ ಮಾಡಿ ಕಟ್ಟಾಕಮ್ಮು ಡಾಮ್ ಡಿಗರ್ ಡಿಶ್ಯ ಎಲ್ಲವ್ರು ಅಲ್ಲಿ ಓಡ್ ನಡ್ದಾರ ನೋಡ್ರಿ ಏನೇ ಅವ್ರು ಹಿಂಗ್ ಓಡ್ ನಡ್ದಾರಲ್ಲ ಏನ್ರಿ ಮೇಡಮ್ ನೀವು ನೋಡಿದ್ರೆ ಓದೋರ್ ಥರ ಕಾಣ್ತೀರಿ ಇಂಥ ಮಂತ್ರವಾದಿಗೆಲ್ಲ ನಂಬ್ತಿರಲ್ರಿ ಮಾಲಕ್ತಿಯವರ ಹಿಮಾಲಯದ 10 ವರ್ಷದಿಂದ ತಪಸ್ ಮಾಡಿ ಇಡೀ ಭಾರತ ದೇಶವನ್ನ ಪಾದಯಾತ್ರೆ ಮಾಡಿದ ಶ್ರೀ 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 ಭರತೇಶ ಮಹಾಸ್ವಾಮಿಗಳ ಪಾದ ಪೂಜೆ ಮಾಡ್ರಿ ಎಲ್ಲಾ ಸಮಸ್ಯೆ ಬಗೆಹರಿತಾವ. ನಮ್ಮ ಗುರುಗಳ್ದು ಪಾದ ಪೂಜೆ ಮಾಡ್ರಿ ಭಕ್ತಿಯಿಂದ ಬೇಡ್ಕೋರಿ ನಿಮ್ಮ ಮನ್ಯಾಗ ಕಳೆದೋಗಿರೋ ಶಿವಲಿಂಗ ಓಡ್ಕೋತ ಬಂದು ನಿಮ್ಮ ಮನೆ ಜಗಲಿ ಮೇಲೆ ಕೂಡ್ತದ ನೋಡ್ರಿ. ಗುರುಜಿ ಭುಕ್ಷಟೆ ಮಾಡಿದ ಪೂಜಕ್ಕೆ ಫಲ ಸಿಗಲ್ಲವ ತಾಯಿ. ಏನ್ ಕೊಡ್ಬೇಕ್ರಿ ಗುರುಜಿ? ಪಾದ ಪೂಜಕ್ಕೆ 10,000 ದಕ್ಷಿಣ ಕೊಡವ. ನನ್ನ ಹತ್ರ ಅಷ್ಟು ಕ್ಯಾಶ್ ಇಲ್ರಿ ಗುರುಜಿ. ಕ್ಯಾಶ್ ಇಲ್ಲಂದ್ರ ಫೋನ್ ಪೇ ಮಾಡ್ತಾಯಿ. ಸ್ಕ್ಯಾನರ್ ಕೊಡ್ರಿ ಗುರುಜಿ. ಮಹಾಗುರುಗಳೇ ಓಂ ನಮ ಶಿವಾಯ. ಬಲ್ಗಡೆ ಫೋನ್ ಪೇ ಇದೆ, ಎಡಗಡೆ ಗೂಗಲ್ ಪೇ ಇದೆ. ಸ್ಕ್ಯಾನ್ ಮಾಡು ತಾಯಿ. ಓಂ ನಮ ಶಿವಾಯ. ಈಗ ಆರಾಮಾಗಿ ಪಾದ ಪೂಜೆ ಮಾಡ್ತಾಯಿ.
ಮಾಡಿ ಗುರುಜಿ. ಬಲ್ಗೈದಿಂದ ಆಶೀರ್ವಾದ ಮಾಡ್ಲಿ ಏನ್ ಎಡಗೈದಿಂದ ಆಶೀರ್ವಾದ ಮಾಡ್ಲವಾ ತಾಯಿ? ಬಲ್ಗೈಯಿಂದ ಆಶೀರ್ವಾದ ಮಾಡಿ ಗುರುಜಿ. ಬಲ್ಗೈದಿಂದ ಆಶೀರ್ವಾದ ಮಾಡ್ಬೇಕಾದ್ರ 1001 ಪೇಟಿಎಂ ಮಾಡು ತಾಯಿ. ನಿಮ್ಮ ಮನ್ಯಾಗ ಒಂದು ದೊಡ್ಡ ಗಂಡಾಂತರ ಅದ ತಾಯಿ. ದೊಡ್ಡ ಹೋಮ ಹವನ ಮಾಡಿಸು. ಹೋಮ ಹವನ ಮಾಡಿಸ್ದೆ ಅಂದ್ರೆ ಮನಿ ಬಿಟ್ಟು ಹೋಗಿರೋ ಶಿವಲಿಂಗ ತಾನೇ ಬಂದು ಜಗಲಿ ಮ್ಯಾಗ ಕೊಡ್ತು ನೋಡು. ಹೋಮಕ್ಕೆ ಎಷ್ಟು ಖರ್ಚು ಆಗ್ತದ್ರಿ ಬರೀ ಗುರುಜಿ? 2 ಲಕ್ಷ ಆಗ್ತದೆ ತಾಯಿ. ನನ್ನ ಹತ್ರ ಅಷ್ಟು ರೊಕ್ಕ ಇಲ್ರಿ ಗುರುಜಿ. ಸಸ್ತದಾಗ ಏನ್ರ ಪೂಜೆ ಇದ್ರೆ ಹೇಳ್ರಿ. ನಿನ್ನ ಕಿವ್ಯಾಗ ಒಂದು ಮಂತ್ರ ಹೇಳ್ತೀನಿ, ಅದು ಜಪ ಮಾಡ್ಕೋತೀನಿ ಪಾದಯಾತ್ರೆ ಕಾಶಿ ಯಾತ್ರೆಗೆ ಹೊರಟ್ಬಿಡು. ಅಲ್ಲೇ ಶಿವಲಿಂಗ ಕುಂತಿದ್ದಾನ. ನಿಮ್ಮ ಮನಿ ಬಿಟ್ಟು ಹೋದಂಥ ಶಿವಲಿಂಗ ಅಲ್ಲೇ ಅಲ್ಲೇ ಕುಂತಾನ. ಆ ಶಿವಲಿಂಗ ತಗೊಂಡು ನೀವು ಓಡ್ಕೋದ್ ಮನೆ ಬಂದ್ಬಿಡು ತಾಯಿ. ಆಯ್ತು ಗುರುಗಳೇ, ಮಂತ್ರ ಹೇಳ್ರಿ. ಮಂತ್ರ ಹೇಳ್ಬೇಕಾದ್ರೆ 20,000 ರೂಪಾಯಿ ಫೋನ್ ಪೇ ಮಾಡ್ಬೇಕಾದ ತಾಯಿ. ತಡಿ ತಾಯಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾಕವ ಹಂಗೆ ಕನ್ಫ್ಯೂಸ್ ಆಗಿ ನೋಡ್ಲಿಕತ್ತಿದಲ್ಲ? ಈ ಅಕೌಂಟ್ಗೆ ಹಾಕ್ತಾಯಿ. ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಅದ, ಅದಕ್ಕೆ ಇಷ್ಟು ಅಕೌಂಟ್ ಮೇಂಟೈನ್ ಮಾಡ್ಬೇಕಾಗ್ತದವ ನಾವು. ರೊಕ್ಕ ಬಂದಾಗ ನೋಡ್ರಿ ಗುರುಜಿ ಅಕೌಂಟ್ನಾಗ. ತಂಗಿ ಭಾಳ ಹೊಟ್ಟೆ ಹಸಿಲಿರ್ತದವ, ತಿನ್ನಕ್ಕೆ ಊಟ ಇದ್ರು ಕೊಡವ್ವ. ನಾ ಏನು ಊಟ ಕಟ್ಕೊಂಡು ಬಂದಿಲ್ರಿ. ಬ್ಯಾಗ್ನಾಗ ಬಿಸ್ಕಟ್ ಇದ್ದಂಗೆ ಕಾಣ್ತಾವ, ಬಿಸ್ಕಟ್ ಆದ್ರೂ ಕೊಡವ್ವ ತಿನ್ನಕ್ಕ. ಎಲ್ಲಿಗೆ ಹೊಂಟಿದೆವಾ ತಂಗಿ? ಕಾಶಿಗೆ ಹೊಂಟೀನ್ರಿ. ನಡ್ಕೊಂಡೇ ಹೊಂಟಿದ್ದೆಲ್ಲವಾ? ಬಸ್ಸಿಗಾದ್ರೂ ಹೋಗ್ಬೇಕಿತ್ತಲ್ಲ. ಅದು ಅದಕ್ಕೆ ಹೊಂಟೀನ್ರಿ. ದೇವರು ಎಲ್ಲಿದ್ದಾನವ? ಎಲ್ಲ ಪವಿತ್ರ ಕ್ಷೇತ್ರಗಳಲ್ಲಿ ದೇವ್ರ ಹನ ರೀ. ಪವಿತ್ರ ಕ್ಷೇತ್ರದಾಗ ದೇವ್ರಿಗೆ ಪ್ರತಿಷ್ಠಾಪನೆ ಮಾಡಿರ್ತಾರ. ಅಸಲಿ ದೇವ್ರು ಎಲ್ಲಿರ್ತಾನವ? ಕೈಲಾಸದಾಗ ಇರ್ತೇನ್ರಿ, ವೈಕುಂಠದಾಗ ಇರ್ತೇನ್ರಿ, ಸ್ವರ್ಗದಾಗ ಇರ್ತೇನ್ರಿ. ಮ್ಯಾಗಿಂದ ಬಿಡು, ಯಾರೂ ನೋಡಿಲ್ಲ. ಭೂಮಿ ಮ್ಯಾಗ ದೇವರು ಎಲ್ಲಿರ್ತಾನವ? ಹೇಳವ. ಗೊತ್ತಿಲ್ರಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನಂ ಚರಾಚರಂ ತತ್ಪದಂ ದರ್ಶಿತಂ ಏನಂ ತಸ್ಮೈ ಶ್ರೀ ಗುರುವೇ ನಮಃ. ನಿನಗೆ ವಿದ್ಯೆ ಕಲಿಸಿದ ಗುರು ನಿನ್ನ ಪಾಲಿನ ದೇವರು. ಪಿತಾ ಧರ್ಮ ಪಿತಾ ಸ್ವರ್ಗ ಪಿತಾ ಹಿ ಪರಮಂ ತಪಃ ಪಿತರಿ ಪ್ರೀತಿಮ ಪನ್ನೆ ಪ್ರಿಯಂತೆ ಸರ್ವದೇವತ. ನಿನಗೆ ಜನ್ಮ ಕೊಟ್ಟ ತಂದೆಯೇ ನಿನ್ನ ಪಾಲಿನ ದೇವರು. ನ ಮಾತೃ ಪರದೈವತಂ. ನಿನ್ನ ತಾಯಿಗಿಂತ ದೊಡ್ಡ ದೇವರಿಲ್ಲ ತಂಗಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಸಲಿ ದೇವರು ಇರೋದು ನಿನ್ನ ಆತ್ಮದಲ್ಲಿ. ಯಾರಿಗೂ ಕೇಡನ್ನು ಬಯಸದ ಒಂದು ಪರಿಶುದ್ಧ ಆತ್ಮ ಗರ್ಭಗುಡಿಯಲ್ಲಿರುವ ದೇವರಿಗೆ ಸಮ.
ಅಜ್ಞಾನದಿಂದ ಹೊರಗಡೆ ಇರುವ ದೇವರನ್ನು ಹುಡುಕೋದು ಬಿಟ್ಟು ಜ್ಞಾನದ ದೀಪದಿಂದ ನಿನ್ನಲ್ಲಿರುವ ದೇವರನ್ನು ನೀನೇ ಹುಡುಕು. ಪ್ರತಿಯೊಂದು ಜೀವಿಯ ಆತ್ಮದಲ್ಲೂ ಪರಮಾತ್ಮ ಇರ್ತಾನಮ್ಮ. ನಿನ್ನ ಆತ್ಮದಲ್ಲಿರುವ ದೇವರ ಸಾಕ್ಷಾತ್ಕಾರ ನಿನಗಾದಾಗ ನೀನೇ ದೇವರಾಗ್ತೀಯ. ಅಧರ್ಮದಿಂದ ಜನಗಳ ಹಾದಿ ತಪ್ಪಿಸುತ್ತಿರುವ ಢೋಂಗಿಗಳ ಸಹವಾಸ ಬಿಟ್ಟು ಧರ್ಮದ ಹಾದಿ ಹಿಡಿ. ನಿನಗೆ ನಿನ್ನ ದೇವರು ಅಲ್ಲಿಯೇ ಸಿಗುತ್ತಾನೆ. ಹೋಗು ತಂಗಿ, ಹೋಗು, ನಿನಗೆ ಒಳ್ಳೆಯದಾಗುತ್ತದೆ, ಹೋಗು. ನಮಸ್ಕಾರ, ಬರ್ತೀನಣ್ಣ. ನಮಸ್ಕಾರ ತಂಗಿ.